ಸಾಕಾತಂಗಾರ ಇದ್ದೊಬ್ಬ ಮಗ ಹಿಂಗೆ ಕಣ್ಣೀರು ಸುರಿಸ್ಕೊಂತ ಹಿಂಗೆ ಕುಂತ್ರ ಯಾಕೆ ಇವತ್ತು ಕೆಲ್ಸಕ್ಕೂ ಹೋಗಿಲ್ಲಿವ ಅಪ್ಪ್ಯಾ. ಹಾಂ ಏನು ಬೇ? ಯಾಕಪ್ಪ? ನಾನು ಅಪ್ಪೆ ಅಂತಿದ್ದಂಗೆ ಕಣ್ಣೀರೆಲ್ಲ ಒರೆಸ್ಕೊಂಡು ಹಂಗೆ ಕುಂತ್ಬಿಟ್ಟು ಗಪ್ಚಿಪ್ಪು. ಯಾಕೆ ಏನಾತ? ಏನಿಲ್ವಾ? ಯಾರು ಏನಂದ್ರೆ ಯಾಕೆ ಏನಾತ್ ಬೇ? ನನಗೆ ಯಾರು ಏನು ಅಂದಿಲ್ಲ. ನಿನ್ನ ಗತಿ ಏನಿದೆ? ಮೋಸ ಮಾಡ್ದಕ್ಕೆ ಆಕಿನೇ ಹೋಗಿ ತವ್ರ ಮನ್ಯಾಗ ಆರಾಮ ಕುಂತಿರೋ ಹೊತ್ನಾಗ ನಾನು ಯಾಕೆ ಬೇ ಹಳ್ಳಿ ಬೇಜಾರು ಮಾಡ್ಕೊಲಿ? ಸುಮ್ಮನಿರು ಹೋಗ್ಲಿ. ಅಂಥವ್ರ ಸಲಾಗೆಲ್ಲ ಆತು ಬೇಜಾರು ಮಾಡ್ಕೊಂಡ್ರೆ ಕಣ್ಣೀರಿಗೆ ಒಂದು ಆರ್ತಿರಂಗಿಲ್ಲ. ನೀ ಸುಮ್ಮನಿರು, ಈಗ ಅದನ್ನೆಲ್ಲ ಮುಂದುವರ್ಸ್ಕೊಂತ ಹೋಗ್ಬೇಡ. ನಾ ಆರಾಮಾಗೆ ಇದ್ದೀನಿ, ನೀ ಚಿಂತೆ ಮಾಡ್ಬೇಡವ. ನಾಷ್ಟ ಮಾಡಿದಿ? ನಾಷ್ಟನ ಹೆಂಗೆ ಮಾಡೋಕ್ಕಾಕೈತಪ್ಪ? ನೀವು ಉಪವಾಸ ಕುಂತ ಹೊತ್ನಾಗ ನನ್ನ ಗಂಟ್ಲಾಗ ನಾಷ್ಟ ಹೆಂಗೆ ಇಳಿತೈತಿ ಹೇಳಿ ನಾ ನೋಡೋಣ. ಹೋಗು, ಅದನ್ನ ಬೆಳೆಸ್ಕೊಂಡು ಕುಂದ್ರಬೇಡ. ಹೋಗಪ್ಪ ಹೋಗು, ಊಟ ಏನಾರು ತಿನ್ನಿ ಕೈಕಾಲು ಮರಿ ತೊಳ್ಕೊಂಬರು. ನಿನ್ನ ರಾತ್ರಿನೇ ನಾ ಹಾಕಿದ್ದು ಊಟಕ್ಕೆ ನೀವು ಉಣ್ಲಿಲ್ಲ ಅಂತ ನಂಗೆ ಗೊತ್ತೈತಿ. ಹೋಗಪ್ಪ ಹೋಗು. ಯಾಕಲ್ಲ ನಿನ್ಗೆ ಅಷ್ಟಿದ್ರೆ ಬೇಕಾರೆ ಆಕಿನ ಕರ್ಕೊಂಬ. ನಾ ಮಾತ್ರ ಆಕಿನ ಕರ್ಕೊಂಬರಲ್ಲ, ಆಕಿ ನಂಗೆ ಬ್ಯಾಡೂ ಬೇಡ. ಹೋಗ್ಲಿ ಬಿಡ್ಲ, ಏನೋ ಒಂದು ತಿಳಿಲಾರ್ದ ವಯಸ್ಸಿನಾಗ ಆಗೈತಪ್ಪ. ನಾನು ಕ್ಷಮಿಸಿ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಂಡು ಹೇಳಾಕತ್ತೇನೆ. ಕೇಳು, ಆಕೆ ಬೇಕಂತ ಏನು ಮಾಡಿಲ್ಲ, ಆಗೈತಿ ಒಂದು ತಪ್ಪು. ಏನು ಅದನ್ನೇ ಬೆಳೆಸ್ಕೊಂಡು ಸಂಸಾರ ಈಗ ನೀವು ಹಾಳು ಮಾಡ್ಕೋಬೇಡ್ರಿ. ಆಗಿದ್ದಾಗಿ ಹೋತು ಕರಿ ಬೇಕಾರೆ ಹೇಳು, ಇನ್ನೊಮ್ಮೆ ಈ ಥರ ಮಾಡ್ಬೇಡ ಅಂತೇಳಿ. ಆಕೆ ಮಾಡಲ್ಲ ಬಿಡು, ನಂಗೆ ಅದು ಭರವಸೆ ಐತಿ. ಅಂದಮೇಲೆ ಚಂದ ಸಂಸಾರ ಮಾಡ್ಕೊಂಡು ಹೋಗ್ರಪ್ಪ. ಯಾಕಿದು ಮಾಡ್ತೀರಿ? ಎಷ್ಟು ಮಂದಿ ಮದುವೆ ಆದವ್ರೆ ಹಾದಿ ತಪ್ಪಿರ್ತಾರೆ ಗೊತ್ತಾ ನಿನಗೆ? ಇನ್ನು ಈಕಿ ಪಾಪ ಮದುವೆಗಿಂತ ಮುಂಚೆ ಏನೋ ಆಗೈತಿ. ಈಗ ಬೇತಡಿ ಬೇರೆ ಹುಡುಗಿ ಅದನ್ನ ಒಂದು ಹುಡುಗಿ ಮತ್ತೆ ಮದುವೆ ಮಾಡಿದೆ ಅಂತಿಕೋ. ಆಕಿನೂ ಹಂಗೆ ಇದ್ಲಂದ್ರೆ ಈಕಿದು ಗೊತ್ತಾತು, ಬೈದಾಡಿದಿ, ಜಗಳ ಆತು. ಆಕಿದು ಗೊತ್ತೇ ಆಗಲಿಲ್ಲ ಅಂದ್ರೆ ಹೌದಿಲ್ಲ? ಯವ್ವ, ನಿನ್ನಂಗೆ ಯಾ ಹೆಣ್ಮಕ್ಳು ಹೇಳುದಿಲ್ಲ ಬೇ. ಅದ್ರಾಗ ಅತ್ತಿಗಳಂತೂ ಮೊದಲು ಹೇಳುದಿಲ್ಲ. ಸ್ವಸ್ತ್ಯಾರನ್ನ ಹೆಂಗೆ ಹೊರಗೆ ಹಾಕ್ಲಿ ಅಂತೇಳಿ ಕಾಯ್ತಿರ್ತಾರೆ. ನೀನು ಹೊರಗೆ ಹಾಕಿದ ಸೊಸಿನ ಮನೆ ಒಳಗೆ ಕರ್ಕೊಂಬರಕ್ಕೆ ನೀ ಯೋಚನೆ ಮಾಡ್ತಿ. ಮಗನ ಜೀವನ ಚೆನ್ನಾಗಿರ್ಲಿ ಅಂತ ಬಯಸು ಯಾವ ತಾಯಿನೂ ಸೊಸಿ ಕೂಟ ವಿರೋಧ ಕಟ್ಕೊಳ್ಳೋದಿಲ್ಲ. ಎತ್ತಾಗ ಒಟ್ಟು ಮಗ ಸೊಸಿ ಚಂದಿರ್ಲಿ ಬಿಡ ಅಂತಾರೆ. ಏನು ಮಗನ ಜೀವನ ಏನಾದ್ರೆ ಏನು ನಂದಷ್ಟ ನಡಿಬೇಕು, ಇಲ್ಲೇ ನಾನು ಹೇಳ್ದಂಗೆ ಕೇಳ್ಬೇಕು ಎಲ್ಲರೂ ಅನ್ನೋ ತಾಯಿಗಳು ಅಷ್ಟೇ. ಸೊಸಿ ಕೂಟ ಜಗಳ ಮಾಡ್ಕೊತ ಹುಯ್ಯಿ ಅನ್ಕೊಂತ ಇತ್ತ ಮಗ್ ನೆಮ್ಮದಿ ಇಲ್ದಂಗೆ ಎತ್ತಬೇಕತ್ ಒದರಾಡ್ಕೊತ ಇರೋದು. ನಾನು ಅಂಥ ತಾಯಿ ಅಲ್ಲ. ನನಗೆ ನನ್ನ ಮಗ ಸೊಸಿ ಚಂದಿರ್ಬೇಕು, ಮನೆ ನೆಮ್ಮದಿಯಾಗಿರ್ಬೇಕು. ನಾನು ಎಷ್ಟು ದಿನ ಬಾಳಕಿಲ್ಲ, ಇವತ್ತಿರ್ತೇನೆ, ನಾ ಸತ್ತೋಕ್ಕನಿ. ಹಾಂ, ನೀವಲ್ಲ ಮುಂದಿದ್ದು ಜೀವನ ಮಾಡ್ಬೇಕಾದ್ರೆ. ನಾನು ಒಂದು ಸ್ವಲ್ಪ ಈಗ ಆಮೇಲೆ ಹೊರಗೆ ಮಾರ್ಕೆಟಿಗೆ ಹೋಗ್ಬರ್ತೀನಿಪ್ಪ. ಅವ್ರ ಮನೆಗೆ ಹೋಗ್ಬೇಡ. ಇಲ್ಲಿಲ್ಲಪ್ಪ, ಅವ್ರ ಮನೆಗೆ ಏನು ಹೋಗೋದಿಲ್ಲ. ಹೇಳು, ನಾಷ್ಟ ಮಾಡಿ ಹೇಳು. ಎಷ್ಟೊತ್ತಂತೇಳಿ ಹಿಂಗೆ ಕುಂದಿರ್ತೀಯ ಪಲ್ಲವಿ? ಹೇಳವ್ವ. ಅವ್ವ, ನಂಗೆ ಸ್ವಲ್ಪ ತನ ನೆಮ್ಮದಿಯಾಗಿರಾಕ್ ಬಿಡ್ತೀಯ? ಏನು ಹುಡುಗಿಯವ ನೀನಂತೆ ನಾನು? ಅಲ್ಲ ಹುಡುಗಿ, ನೆಮ್ಮದಿಯಾಗಿರಾಕ್ ಬಿಡ್ತೀಯ ಅಂದರೆ ನಂಗೆ ಗೊತ್ತಾಕೈತಿ ನಿಂಗೆ ಬೇಜಾರಾಗೈತಿ, ನಾಷ್ಟ ಮಾಡಕ್ಕೆ ಮನಸ್ಸು ಬರಂಗಿಲ್ಲ ಅಂತೇಳಿ. ಹಾಗಂತ ಉಪವಾಸಿದ್ರೆಲ್ಲ ಬಗ್ಗೆ ಹರಿತೈತೆ. ನೀನು ರಾತ್ರಿನೂ ನೆಟ್ಕೊಂಡಿಲ್ಲ, ಎಷ್ಟು ಊಟ ಮಾಡಂದ್ರೂ ಊಟ ಮಾಡಲಿಲ್ಲ. ಈಗೂ ಹಿಂಗೆ ಕುಂತಿ. ನಿನ್ನ ಮಧ್ಯಾಹ್ನ ಬಂದಾಗಿಂದನೂ ಹಿಂಗೆ ಐತಿ ಪರಿಸ್ಥಿತಿ. ಮತ್ತೆ ಊಟ ಮಾಡ್ಲಂಗಿದ್ರೆ ಅದಕ್ಕೆ ಬರ್ತೈತೆ ಹೇಳವ ಜಲಮ. ನಿಮ್ಮಪ್ಪ ಎಲ್ಲ ಸರಿ ಮಾಡ್ತೇನೆ ಅಂದಾನಲ್ಲ. ಇನ್ನೊಂದ್ಸಲ ನಿಮ್ಮಪ್ಪ ನಾನು ಹೋಗಿ ಮತ್ತೆ ಮಾತಾಡ್ತೇವೆ. ಯಾಕೆ ತಲೆ ಕೆಡಿಸ್ಕೋತಿ? ಇಷ್ಟಕ್ಕೂ ನಿಮ್ಮೊಂದು ವಿಚಾರ ಗೊತ್ತಾ ಪಲ್ಲವಿ? ನಿಮ್ಮ ಅತ್ತಿ ಏನು ಅನ್ಲಿಲ್ಲವ ನಿನ್ನೆ? ನಿಮ್ಮ ಅತ್ತಿಗೆ ಯಾಕೆ ಒಂಚೂರು ನಿನ್ನಾಗ ಕನಿಕರ ಇದ್ದಂಗೆ ಐತಿ. ಯಾವುದ್ರ ಬಗ್ಗೆನೂ ಏನು ಹಿಂಗೆ ಯಾಕೆ ಮಾಡಿದ್ಲಿ ನಿಮ್ಮ ಮಗಳು ಅಂತ ಕೇಳಲೇ ಇಲ್ಲ. ಅವ್ರು ಇನ್ನೂ ನಿನ್ನ ಹತ್ರ ಮಾತಾಡ್ಬೇಕನ್ನೋದ್ರಾಗೆ ಅದಾರ. ನಿನ್ನ ಗಂಡಗಷ್ಟೇ ಸಿಟ್ಟಿರೋದು. ಯವ್ವ, ಒಂದು ಮಾತು ಹೇಳೆ. ಪ್ರತಿಯೊಂದು ಹೆಣ್ಣು ಗಂಡನ ಮನೆಗೆ ಹೋಗೋದು ಅತ್ತು ಚಲೋ ಅದಾಳ, ಮಾವು ಚಲೋ ಅದಾನ, ಅವನ 16 ಚಲೋ ಅದಾರ, ಮನೆ ದೊಡ್ಡದೈತಿ ಅಂತ ಅಲ್ವೇ. ಗಂಡನ ಮಕ ನೋಡಿನೇ ಪ್ರತಿಯೊಂದು ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋಗೋದು. ಗಂಡನೇ ದೇವ್ರು, ಗಂಡ ಅದಾನಲ್ಲಪ್ಪ ಅಲ್ಲಿ ಅನ್ನೋ ಒಂದು ಧೈರ್ಯಕ್ಕೆ ಹೋಗ್ತಾರ ಅವ್ರು. ಗಂಡ ನನ್ನಂತಿರ್ತಾನೆ, ನನ್ನ ಗಂಡ ಅದಾನ ಅಂತೇಳಿ. ಗಂಡನ ಸಿಟ್ಟು ಮಾಡ್ಕೊಂಡ್ರೆ, ಹೆಂಡತಿಗೆ ಮರ್ಯಾದೆ ಕೊಡಲಿಲ್ಲ ಅಂದ್ರೆ, ಮಂದಿ ಮುಂದೆ ಬೈದ್ರೆ, ಗಂಡ ಪ್ರೀತಿಯಿಂದ ಕಾಣಲಿಲ್ಲ ಅಂದಮೇಲೆ ಮನಿ ಅಲ್ಲದ, ಗಂಡನ ಮನಿ ಅಲ್ಲದ, ನರಕ ಹಾಕತ್ತದ. ಏನು ಯಾವಾಗಲೂ ಗಂಡ ಹೆಂಡತಿಗೆ ರೂಮ್ ಒಳಗೆ ಏನು ಬೇಕಾದ ಬೈಲಿ, ಆದ್ರೆ ಮನ್ಯಾನ ಮಂದಿ ಮುಂದೆ ಮರ್ಯಾದೆ ಕೊಡ್ಬೇಕು. ಏನು ಯಾವತ್ತೂ ಆಕೆ ಮನಸ್ಸಿಗೆ ನೋವು ಮಾಡಬಾರ್ದು. ಅವನ್ನ ನಂಬ್ಕೊಂಡಾಕಿ ಮನೆಗೆ ಬಂದಿರ್ತಾಳೆ. ಏನು ಹಂಗಂತ ಇವ್ರು ನನಗೆ ಬೈದ್ರಂತ ನಾ ಹೇಳ್ತಿಲ್ಲ. ಈಗ ನನ್ನ ಗಂಡ ನಂಗೆ ಸಿಟ್ಟಾಗ್ಯಾನ ಅಂದಮೇಲೆ ಅತ್ತಿ ಹೆಂಗಿದ್ರು ನನಗೇನು ಬೇವಾ? ಹಾಂ, ಹೇಳಿ ನೀನ ನೋಡೋಣ. ಅಲ್ಲಲ್ಲಿ ನಿಮ್ಮ ಅತ್ತಿ ಬುದ್ಧಿ ಹೇಳ್ತಾಳ ಅಂತ ಹೇಳಕತ್ತೀನಿ. ಏನೋಪ್ಪ ದೇವ್ರೆ, ನನಗಂತೂ ಭರವಸೆನ ಉಳ್ಕೊಂಡಿಲ್ಲ ನೋಡವ. ಯೋ, ಎಷ್ಟರ ಕಂಗಾಲಕ್ಕಿ ಹುಡುಗಿ. ಮತ್ತೇನು ಮಾಡ್ಲವ, ಏನು ಮಾಡಲಿ? ಯಾಕೋ ಒಂಥರ ಬೇಜಾರಾಗ್ತೈತಿ. ಅವ ಇವತ್ತು ಹೋಗ್ಬರಂಬಾರವ. ಈಗ ನಾಷ್ಟ ಮಾಡ್ತೀನಿ ಬೇಕಾರೆ ಅನಾಥಾಶ್ರಮಕ್ಕೆ ಹೋಗ್ಬರಂಬಾರವ. ನನ್ನ ಮಗ ಯಾರು ತೊಗೊಂಡೋಗ್ಯಾರೋ ಏನು ಇನ್ನೂ ಅಲ್ಲೇ ಐತೆ ಒಂದು ಗೊತ್ತಿಲ್ಲ. ಹೋಗ್ಬರಂಬಾರವ. ಬಾಯಿ ಮುಚ್ಕೊಂಡಿರ್ತೀಯೇನೆ? ಹೋಗ್ಬರಂಬಾರವ ಅಂತ ಏನು ಥರ ಅವಶ್ಯಕತೆ ಇಲ್ಲ ಹುಡುಗನ. ಆದ್ರಿಂದನೇ ಇಷ್ಟೆಲ್ಲ ಆಗಿದ್ದು.
ತಗ ಯಾ ಗಂಡ್ಮಕ್ಳಿಗಾದ್ರೂ ಸಿಟ್ಟು ಬರ್ತೈತೆ, ಅದೇನು ಸಹಜ ಬಿಡು. ಅವ್ನು ತಪ್ಪಂದು ನಾ ಅನ್ನಂಗಿಲ್ಲ. ಮತ್ತು ಹೋಗಿ ಹುಡುಗನ್ ತಂದು ಇನ್ನೊಂದು ಸಿಟ್ಟು ಹೆಚ್ಚಿಗೆ ಮಾಡ್ತೀನಿ. ಈಗೇನೋ 2 ದಿನ ಸಿಟ್ಟಾಗಿರ್ತಾನೆ, ಆಮೇಲೆ ಬಂದರೂ ಬರ್ಬೋದು. ಹೋದ್ರೆ ಹಾಳಾಗೋಲ್ ಬಿಡತ್ತಾಗ ಯಾಕೆ ಸುಮ್ಮನೆ ಇದನ್ನೇ ಬೆಳೆಸ್ಕೊಂಡು ಹೋಗ್ಬೇಕು, ಇನ್ಮ್ಯಾಗ ಚೆನ್ನಾಗಿರಂತೆ ಕೇಳಿ ಕರ್ಕೊಂಡು ಹೋಗಿ ಬಂದರೂ ಬರ್ಬೋದು. ಅಟತ್ಗೆ ನೀ ಹುಡುಗನ್ ತಂದು ಇಟ್ಕೊಂಡೆ ಅಂದ್ರೆ ಎಲ್ಲಿ ಒಯ್ದು ಬಿಡ್ತೀಯ ಹುಡುಗನ? ಆಮೇಲೆ ನಿನ್ನ ಗಂಡ ಬಂದು ಕರೆದಾಗ ಕರ್ಕೊಂಡು ಹೋದ್ರೆ ಸುಮ್ಮನೆ ಇರ್ತಾನೆ ನಿನ್ನ ಗಂಡ? ಸೇರ್ತಾನಂತ ಮಾಡಿ ಯಾರು ಏನು ಹೆಂಗಿದ್ರು ಸೇರ್ತಾರ ಹೊರತು ಮಕ್ಕಳನ್ನ ಒಪ್ಕೊಳಕ್ಕೆ ಯಾವ ಗಂಡು ಮಕ್ಕಳು ತಯಾರಿರಲ್ಲ. ಎಲ್ಲೇ ಒಬ್ರು ಏನ ಅವನು ಒಂದು ಇದ್ರೆ ಒಪ್ಕೋತಾರೆ. ಅವ್ನು ಏನಿಲ್ಲ ಅವ್ನು ಒಂದೇದವ ಅಂದ್ರೆ ಇವನ್ನ ಈಕಿದೆ ಯಾಕೆ ಒಪ್ಕೊಂತಾನ ಅವನು? ಸುಮ್ಮನೆ ಇರು ನೀನು. ಆಯ್ತು ಬಿಡವ, ಸರಿ. ಯಾರಿದೆ? ಯಾರ ಬರಕತ್ತಾರಲ್ಲ? ಓಹೋ, ಹಾಂ, ಹೆಂಗೆ ಪತ್ತೆ ಹಚ್ಚಿದ್ರಪ್ಪ ಮನಿನ? ಏನಪ್ಪ? ಹೇಳ್ಬೇಕು ಮೊದಲು ಪಲ್ಲವಿಗೆ ಹೇಳ್ಬೇಕು. ಪಲ್ಲವಿ ನಿಮ್ಮ ಅತ್ತಿ ಬರಕತ್ತಾಳ. ಚಲೋ ಆತ್, ನೀನು ಅಷ್ಟಕ್ಕೆ ಮಾಡಕ್ಕೆ ಬರಲಾರ್ದ ಇಲ್ಲೇ ಕುಂದ್ರು ಸಪ್ಪಗೆ ಮಕ ಮಾಡ್ಕೊಂಡು. ನಿಮ್ಮ ಅತ್ತಿ ಬರಕತ್ತಾಳ. ನನಗೆ ನಾಟಕ ಮಾಡಕ್ಕೆ ಬರಂಗಿಲ್ಲವ, ಸಪ್ಪಗೆ ಮಕ ಮಾಡ್ಕೊಂಡಂತೆ. ಮತ್ತು ಇಷ್ಟೊತ್ತ ನೀನು ಡ್ಯಾನ್ಸ್ ಮಾಡಕತ್ತಿದ್ದೇನೆ DJ ಹಚ್ಕೊಂಡು. ಏನಂತ ನಾನು? ಆತು ಅದನ್ನ ಹೇಳಿನಿ, ನಾ ಒಳಗಿರ್ತೀನಿ. ಪಲ್ಲವಿ ಅಮ್ಮ ಬರ್ರಿ ಕೂತ್ಕೋರಿ. ನಾನು ತಪ್ಪಾತಮ್ಮ, ನಾನು ನಿಮ್ಗೆಲ್ಲರಿಗೂ ಭಾಳ ಅನ್ಯಾಯ ಮಾಡಿಬಿಟ್ಟೆ. ನಾನು ದೊಡ್ಡ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ಬಿಟ್ಟೆ. ನಾನು ತಪ್ಪಾತಮ್ಮ. ಯಾಕಮ್ಮ ಪಲ್ಲವಿ? ಯಾಕೆ ಹಿಂಗೆ ಮಾಡಿದಿ? ನಾನೆಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ ನನ್ನ ಮಗನ ಮದುವೆ ಆಯ್ತು. ಇನ್ನಾರ ಜೀವನದಾಗ ಖುಷಿಯಾಗಿ ನನ್ನ ಮಗ ಚಂದ ಇರ್ತಾನಲ್ಲ. ಸಣ್ಣಂದೆತ್ತ ಕಷ್ಟಪಟ್ಟಿತ್ತು ನನ್ನ ಮಗ, ಒಳ್ಳೆ ಹುಡುಗಿನೂ ಸಿಕ್ಲಲ್ಲ ಅಂತೇಳಿ ನೀನು ಹಿಂಗೆ ಮಾಡ್ತಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲವ. ನಿಜವಾಗ್ಲಿ ಯಾಕೋ ಭಾಳ ಬೇಜಾರಾಯ್ತು ನನಗೆ ಕೇಳಿ. ಹಿಂಗೆ ಯಾಕೆ ಮಾಡಕ್ಕೆ ಹೋದಿ? ತಪ್ಪಾತಮ್ಮ, ತಪ್ಪಾತು. ಏನೋ ತಿಳಿಲಾರದ ಬುದ್ಧಿಗೇಡಿ ವಯಸ್ಸಿನಾಗ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದ್ರೆ ಆ ತಪ್ಪಿಗೆ ಈಗಲೂ ಶಿಕ್ಷೆ ಅನುಭವಿಸ್ತಾನೆ ಇದ್ದೀನಿ. ಆಗಿರೋ ತಪ್ಪು ನಾನು ಸುಮ್ಮನೆ ಒಪ್ಕೊಂಡು ಸುಮ್ಮನಿದ್ದೆ. ನಮ್ಮವ್ವ ನಮ್ಮಪ್ಪನ ಮದುವೆ ಮಾಡ್ಕೊ ಅಂಥೇಳಿ ಇಲ್ದಿದ್ದು ಮದುವೆ ಮಾಡಿ ಈಗ ನೋಡ್ರಿ ನನ್ನಿಂದ ನಿಮಗೂ ನೋವು. ಕ್ಷಮಿಸ್ಬಿಡ್ರಿ ಅಮ್ಮ, ನನ್ನ ಕ್ಷಮಿಸ್ಬಿಡ್ರಿ. ಇದ್ರಾಗ ಅವ್ರದ್ದೇನೂ ತಪ್ಪಿಲ್ಲ. ಎಲ್ಲ ಗಂಡು ಮಕ್ಕಳಿಗೂ ಸಾಧಾರಣವಾಗಿ ಸಿಟ್ಟು ಬರೋದೆ, ಇವ್ರಿಗಾದ್ರೂ ಬಂದೈತೆ ಅಷ್ಟೆ. ಯಾವ ಗಂಡು ಮಕ್ಕಳು ಒಪ್ಕೊತಾರೆ ಹೇಳ್ರಿ? ನನ್ನಂತಕ್ಕಿನ ಹೆಂಡತಿಯಾಗಿ ಯಾರೂ ಒಪ್ಕೊಳ್ಳಲ್ಲ. ಜೀವನ ಪೂರ್ತಿ ಹಿಂಗೆ ಇರಬೇಕಂತ ನನ್ನ ಹಣೆ ಬಾರ್ದಾಗಿದ್ಮೇಲೆ ಯಾರೇನು ಮಾಡಿದ್ರೇನು, ಯಾರು ತಪ್ಪಿಸಿದ್ರೇನು, ಅದು ತಪ್ತತಾ? ನಾನು ಅದನ್ನು ಅರ್ಥ ಮಾಡ್ಕೋಬೇಕಿತ್ತು. ನಮ್ಮ ಮನ್ಯಾಗ ಅವ್ರಿಗೆಲ್ಲರಿಗೂ ಅರ್ಥ ಆಗಲಿಲ್ಲ. ಅವಾಗ ಏನೋ ಒಂದು ಹುಚ್ಚು ಕನಸ್ಕೊಂಡು ನನ್ನ ಮಗಳು ಚಲೋ ಇರ್ತಾಳಂತ ಮಾಡಿಬಿಟ್ಲೆ. ಆದರೆ ನನ್ನ ಕರ್ಮ ಅದಾವಲ್ಲ, ನಾನು ಕರ್ಮಾದಿಗಳು ಕಳಿಬೇಕಲ್ಲ. ನಾನು ಎಲ್ಲಿ ಹೋದರೂ ಅದೇನಂತಾರಲ್ಲ, ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲುದ್ದ ನೀರು ಅಂತೇಳಿ, ಹಂಗೆ ನನ್ನ ಜೀವನ. ನೀವು ಆರಾಮದಿರಮ್ಮ? ಇವರು ಏನು ಮಾಡ್ತಾ ಇದ್ದಾರೆ? ಇವ್ರು ಆರಾಮದಾರಮ್ಮ? ಆರಾಮದಾನ. ಹೆಂಗೆ ಆರಾಮದಿರ್ತಾನೆ ಹೇಳವ? ಅವನಿಗೆ ಸಿಟ್ಟಿನೂ ಐತಿ, ಆದರೆ ಅಷ್ಟೇ ಪ್ರೀತಿನೂ ಐತಿ. ಕಟ್ಕೊಂಡು ಹೆಂಗೆ ದೂರ ಮಾಡಿಕೊಂಡು ಹೆಂಗೆ ಖುಷಿಯಾಗಿರ್ತಾನೆ. ಮನಸ್ಸು ನೀನೇ ಬೇಕು ಅಂತೈತಿ, ಆದರೆ ಅವನ ಬುದ್ಧಿ ಆಕೆ ನನಗೆ ಮೋಸ ಮಾಡ್ಯಾಳ ಬೇಡ ಅಂತೈತಿ. ಅಂದಮೇಲೆ ಏನು ಮಾಡೋಕ್ಕಾಕೈತಿ? ಹೌದಿಲ್ಲ? ನಾನು ಅಂತೀನಿ ಓಲ್ ಬಿಡಪ್ಪ ಆಗಿದ್ದಾಗೋತು, ಅದನ್ನೇ ಯಾಕೆ ಮನಸ್ಸಿಗೆ ಹಚ್ಕೊಂಡು ಇನ್ಮ್ಯಾಗಾರ ಒಂದು ಅವಕಾಶ ಕೊಡು ಅಂತ ಹೇಳ್ಬೇಕು ಅಂದ್ಕೊಂಡೆ. ಆದರೆ ಅವನು ಯಾವುದನ್ನು ಕೇಳೋ ಸ್ಥಿತಿ ಒಳಗಿಲ್ಲವ ಸದ್ಯಕ್ಕೆ. ಆದರೆ ಒಂದು ಮಾತು ಹೇಳ, ನೀನು ನಿಮ್ಮವ್ವ ನಿಮ್ಮಪ್ಪ ನೀವೆಲ್ಲರೂ ಮಾಡಿದ್ದೇ ಒಂದು ಅನ್ಯಾಯನೇ ನೀವು ಮಾಡಿದ್ದು, ಮೋಸ ನೀವು ಮಾಡಿದ್ದು. ನೀವು ಈ ರೀತಿ ಮಾಡ್ತೀರಿ ಅಂತ ನಾನು ಖಂಡಿತ ಅಂದ್ಕೊಂಡಿದ್ದಿಲ್ಲ, ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲವ. ಯಾಕೆ ಹಿಂಗೆ ಮಾಡಿದ್ರಿ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗೋಲ್ತು. ನಿಮ್ಮ ಜೀವನ ಚಲೋ ಇರ್ಬೇಕಂತೇಳಿ ನನ್ನ ಮಗನ ಜೀವನ ಹಿಂಗೆ ಹಾಳು ಮಾಡಬಾರ್ದಾಗಿತ್ತು ನೀವು. ತಪ್ಪಾತಮ್ಮ. ಮಗನ್ನ ಈ ಸ್ಥಿತಿ ಒಳಗೆ ನೋಡಕ್ಕೆ ಯಾವ ತಾಯಿನೂ ಇಷ್ಟಪಡಂಗಿಲ್ಲ. ಓ ಅಮ್ಮಾರ ಈಗ ಬಂದ್ರೇನ್ರಿ? ಈಗ ಬಂದ್ವಿ. ಅಲ್ಲ, ಮಗಳನ್ನ ಸರಿಯಾದ ರೀತಿ ಒಳಗೆ ಬೆಳೆಸ್ಬೇಕಾಗಿದ್ದು ನಿನ್ನ ಕರ್ತವ್ಯ. ಹೌದಮ್ಮ, ನಂದೇ ತಪ್ಪು. ಮನೆಯೊಳಗೆ ವಯಸ್ಸಿಗೆ ಬಂದು ಮಗಳದಾಳ ಅಂದಮೇಲೆ ತಮ್ಮ ಆಗಲಿ ಅಣ್ಣ ಆಗಲಿ ಯಾವ ಇನ್ನೊಬ್ಬ ಆಗಿರಲಿ ಬಾಜು ಮನೆಯವಾಗಿರಲಿ ಯಾವನಾರ ಆಗಿರಲಿ, ಮನೆ ಒಳಗೆ ವಯಸ್ಸಿಗೆ ಬಂದು ಹೆಣ್ಮಗಳದಾಳ ಅಂದಮೇಲೆ ಗಂಡು ಮಕ್ಕಳನ್ನ ಬರೋದು ಹೋಗೋದು ಬಿಟ್ಕೊಳ್ಳೋದು ಭಾಳ ದೊಡ್ಡ ತಪ್ಪು. ಏನು ಯಾವ ಹುತ್ತದೊಳಗೆ ಯಾವ ಹಾವು ಇರ್ತೈತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂಥರ ಕೆಂಡ ಇದ್ದಂಗೆ ಹೆಣ್ಮಕ್ಳನ್ನ ಎಷ್ಟು ಕಾದರೂ ಕಡಿಮೆನೇ. ನಮ್ಮ ಹೆಣ್ಮಕ್ಳು ತಪ್ಪ ಮಾಡ್ತಾರೋ ಅವರಿಂದ ತಪ್ಪಾಕೈತೋ ಅದು ಆಮೇಲಿನ ಪ್ರಶ್ನೆ. ನಮ್ಮ ವಸ್ತುನ ನಾವು ಜೋಪಾನವಾಗಿ ಇಟ್ಕೋಬೇಕಾಗಿರೋದು ನಮ್ಮ ತಾಯಿಗಳ ಕರ್ತವ್ಯ. ಅರ್ಥ ಆತ ನಿನಗೆ? ಹೌದಮ್ಮ, ಹೌದು. ಅತಿಯಾದ ನಂಬಿಕೆಯಿಂದ ನಂಬ್ಕೊಂಡು ಇದ್ದಿದ್ದು ನಂದೇ ತಪ್ಪು. ಈಗ ಮುಂದೆ ಏನು ಮಾಡ್ಬೇಕಂತ ಮಾಡೀರಿ? ಏನು ದಿಕ್ಕ ಹರಿವಲ್ತಮ್ಮ, ಏನು ಮಾಡ್ಬೇಕು? ಹಳೆಯಂದ್ರಿಗೆ ಭಾಳ ಸಿಟ್ಟು, ಬಿಟ್ಕೊಳ್ಳಲ್ಲ, ಆಕೆ ಬೇಡ ಅಂತ ಅದಾರ. ಏನು ಮಾಡಬೇಕು ಅಂತ ಗೊತ್ತಾಗಲ್ತು. ಈಗ ಬಲವಂತವಾಗಿ ಸೇರ್ಸಕ್ಕೂ ಆಗಲ್ಲ ಒಬ್ರನ್ನು. ಏನು ಮಾಡೋದು? ದೇವ್ರು ಯಾಕಡೆ ದಾರಿ ತೋರಿಸ್ತಾನೆ ನೋಡ್ಬೇಕು. ಈಗ ನನ್ನ ಮಗಗೂ ನಾನು ಏನು ಹೇಳೋ ಸ್ಥಿತಿ ಒಳಗಿಲ್ಲವ. ಯಾಕಂದ್ರೆ ಅವಂಗೆ ವಿಪರೀತ ಸಿಟ್ಟು ಐತಿ, ಬೇಜಾರೈತಿ.
ಅದ್ರಾಗ ಏನಾಗ್ಬಿಟ್ಟೈತಿ, ಅವ ದೋಸ್ತ್ ಮೊನ್ನೆ ಜೈಲಿಂದ ಬಂದ್ನಲ್ಲ, ಅವನೇ ಇದಕ್ಕೆಲ್ಲ ಕಾರಣ ಅಂದ ತಕ್ಷಣ ಮತ್ತೊಂದು ಸ್ವಲ್ಪ ಅವ್ನು ಒಂಥರ ಭಾಳ ಬೇಜಾರಾಗ್ಬಿಟ್ಟೈತೆ ಅವಂಗೆ. ನಾನು ಕೂಡಿಸ್ತೀನಿ, ಹೆಂಗಾರ ಮಾಡಿ ಅವನ್ನ ಈಕಿನ್ನ ಕೂಡಿಸ್ತೀನಿ, ಜೀವನದಾಗ ಚೆನ್ನಾಗಿರಲಿ. ತಪ್ಪು ಎಲ್ಲರಿಂದನೂ ಆಗ್ತಾವೆ, ಏನು ಮಾಡೋಕ್ಕಾಗಲ್ಲ. ಕೆಲವ್ರು ಮದುವೆ ಆದಮೇಲೂ ಎಲ್ಲ ನೆಟ್ಟಿಗಿದ್ದು ತಪ್ಪು ಮಾಡ್ತಾರೆ, ಅಂಥವ್ರಿಗೆಲ್ಲ ಏನು ಮಾಡೋಕ್ಕಾಕೈತಿ. ಕಣ್ಣಿಗೂ ಕಾಣಲ್ಲ, ಕೈಗೂ ಸಿಗಲ್ಲ. ಏನೋ ಈಕಿದೊಂದು ಕಣ್ಣಿಗೆ ಕಂಡೈತಿ ಅಂತ ನಾವು ಹಿಂಗೆ ಅನ್ನೋದು ತಪ್ಪಾಕೈತಿ ಅಲ್ಲ. ಇರಲಿ, ತಪ್ಪು ಮಾಡ್ಯಾಳ, ಪಶ್ಚಾತ್ತಾಪನೂ ಅನ್ಭವಿಸ್ಯಾಳ, ಅದು ತಕ್ಕಂಗೆ ಪರಿಶುದ್ಧವಾಗಿ ಅದಾಳ ಈಗ ಸದ್ಯಕ್ಕೆ. ನೋಡೋಣ, ನನ್ನ ಮಗನ ಹತ್ರ ಮಾತಾಡ್ತೀನಿ. ಹೌದು, ಆ ಕುರ್ಸಿನ ಅನಾಥಾಶ್ರಮಕ್ಕೆ ಸೇರ್ಸೋಣ ಇದ್ರಲ್ಲ, ಅದ್ರ ಗತಿ ಏನು? ಅದು ಸೇರಿಸಿದ್ವಮ್ಮ, ಅದು ಯಾರಾದ್ರೂ ದತ್ತಕ್ಕೆ ತೊಗೊಂಡ್ರೋ ಏನು ಅಲ್ಲೇ ಬೆಳೀತಾಯ್ತೋ ಗೊತ್ತಿಲ್ಲ. ಒಟ್ಟು ಒಂದು ಕುರ್ಸಿನ ಅನಾಥ ಮಾಡಿದ್ರಿ, ಇದಕ್ಕೇನು ಹೇಳೋದು? ಇದಕ್ಕೇನು ಹೇಳೋದು ಅಲ್ವಾ ಪಲ್ಲವಿ? ಅದು ನಿನ್ನ ಹೊಟ್ಟೆ ಹುಟ್ಟಿದ್ದೆ ಮನಸ್ಸು ಹೆಂಗೆ ಬಂತು? ನಿನ್ನ ಜೀವನ ಅಷ್ಟೇ ನಿಂಗೆ ಮುಖ್ಯ ಆತ? ಅದು ಅಮ್ಮ ನನಗೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತು, ಭಾಳ ಬೇಜಾರು ಮಾಡಿಕೊಂಡೆ. ಆದರೆ ಯಾವ ಅನಾಥಾಶ್ರಮ ಅಂತ ಗೊತ್ತಿರಲಿಲ್ಲ, ನಾನು ಕರ್ಕೊಂಬರೋ ಸ್ಥಿತಿ ಒಳಗೂ ಇರಲಿಲ್ಲ, ಅದಕ್ಕೆ ಸುಮ್ಮನಾದೆ. ನೋಡಿದ್ರಿ, ನೀವು ಮಾಡೋ ತಪ್ಪುಗಳಿಂದ ಎಷ್ಟು ಮಕ್ಕಳು ಅನಾಥ ಆಗ್ತಾವೆ. ಹೌದಮ್ಮ, ಎಲ್ಲ ತಪ್ಪಿರೋದೇ ನನ್ನಿಂದ, ನಾನೇ ತಪ್ಪು ಮಾಡಿದ್ದು, ನಾನೇ ಅನುಭವಿಸ್ಬೇಕು. ಅಮ್ಮ, ನಾನು ನಿಮ್ಮ ಮಗ ಸರಿಯಾದ ಜೋಡಿ ಅಲ್ಲ, ನೀವು ಇನ್ನೊಂದು ಮದ್ವೆ ಮಾಡಿರಿ. ನಾನು ಬೇಕಾದ್ರೆ ಕೋರ್ಟಿಗೆ ಬಂದು ನಂದೇ ತಪ್ಪಂತ ಹೇಳಿ ನಾನು ಬೇಕಾದ್ರೆ ಡೈವರ್ಸ್ ಕೊಡ್ತೀನಿ. ನನ್ನ ಮಗಗೆ ಇನ್ನೊಂದು ಮದುವೆ ಮಾಡೋದನ್ನ ನೀನೇನು ಹೇಳ್ಬೇಕು? ನನ್ನ ಮಗ ಒಲ್ಲೆ ಅಂದ್ರೆ ನಾ ಮಾಡೇ ಮಾಡ್ತೀನಿ, ನಿನ್ನ ಬೇಡ ಅಂತಂದ್ರೆ ಇನ್ನೊಂದು ಮದುವೆ ಮಾಡೇ ಮಾಡ್ತೀನಿ. ಆದರೆ ಆದಷ್ಟು ಇದು ನಮ್ಮ ಹೆಂಗಂದ್ರೆ ಈಗ ಸುಳ್ಳು ಹೇಳಿಬಿಟ್ಟು ಮದುವೆ ಆಗೈತಿ, ಹೌದಾ? ಸುಮ್ಮನೆ ಏನೋ ಒಂದು ಈಗ ಅದನ್ನೇ ಈಗ ಇನ್ಮೇಲೆ ತಪ್ಪು ಮಾಡಲ್ಲ ಅಂತೇಳಿ ಕಣ್ಣೀರು ಹಾಕಿ ಏನೋ ಗೊತ್ತಿಲ್ಲದಿರೋ ವಯಸ್ಸಿನಲ್ಲಿ ಆಗೈತಿ ಅಂತ ಬೇಡ್ಕೊಳಕತ್ತಿ. ನಿನ್ನ ಜಾಗದಾಗ ನಿಂತು ನಾ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಶಿಕ್ಷೆ ಕೊಡೋ ಬದಲಿ ಒಂದು ಕ್ಷಮೆ ಕೊಡೋಣ, ಬೇಡ ಹೆಂಗಾರ ಮಾಡಿ ಗಂಡ ಇಂತೀನಿ ಒಂದು ಮಾಡೋಣ ಅಂತ ನಾ ಇದ್ರೆ ನಂಗೆ ಸರಿಯಾದ ಜೋಡಿ ಅಲ್ಲ, ನಾ ಡೈವರ್ಸ್ ಕೊಡ್ತೀನಿ ಅಂತ ಹೇಳಕತ್ತೀಯಲ್ಲ. ನನಗೆಲ್ಲ ಗೊತ್ತು ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತೇಳಿ.